ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಗೀತ ಲೋಕದ ಧ್ರುವ ತಾರೆಯಾಗಿದ್ದ ಎಸ್ ಜಾನಕಮ್ಮ ಇನ್ನು ನೆನಪು ಮಾತ್ರ. ಅವರ ಶರೀರ ದೂರವಾಗಿದ್ರು, ಅವರ ಚಿಂತನೆ ಆಲೋಚನೆ ಎಲ್ಲವೂ ಜೀವಂತವಾಗಿದೆ. ಅದಕ್ಕೆ ಯಾವತ್ತೂ ಸಾವಿಲ್ಲ. ಇನ್ನು ಅಂತ್ಯಕ್ರಿಯೆಗೆ ಬೇಕಾದ ಸಿದ್ಧತೆಗಳನ್ನ ಕಣಿಯನಹುಂಡಿ ಫಾರ್ಮ್ ಹೌಸ್ನಲ್ಲಿ ನಡೆಸಲಾಗ್ತಾ ಇದೆ. ವಿಧಿವಿಧಾನವನ್ನ ಮೊಮ್ಮಗಳು ಅಪ್ಸರ ನೆರವೇರಿಸಲಿದ್ದಾರೆ. ಸಂಜೆ 5:30 ಒಳಗೆ ಜಾನಕಮ್ಮ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಅಂತಿಮ ನಮನ ಕೊಡೋದಕ್ಕೆ ಸರ್ಕಾರ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಜಿಲ್ಲಾಡಳಿತ ಬೇಕಾದ ಅಗತ್ಯ ಸಿದ್ಧತೆಗಳನ್ನ ಫಾರ್ಮ್ ಹೌಸ್ನಲ್ಲಿ ನಡೆಸಲಾಗ್ತಾ ಇದೆ. ಇನ್ನೊಂದು ಕಡೆಗೆ ದೊಡ್ಡ ಸಂಖ್ಯೆಯಲ್ಲಿ ಕಲಾ ಆರಾಧಕರು ಬರ್ತಾ ಇದ್ದಾರೆ. ಸರಸ್ವತಿಯೇ ಎದುರುಗಿದ್ದಂತಹ ಸರಸ್ವತಿ ನಮ್ಮೊಂದಿಗಿಲ್ಲ ಅನ್ನುವಂತಹ ನೋವು ಅವರನ್ನ ದುಃಖ ಉಮ್ಮಳಿಸಿ ಬರುವಂತೆ ಮಾಡ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಾ, ಸುದೀರ್ಘ ಸಾಲುಗಳು ಕಾಣಿಸ್ತಾ ಇದೆ, ಜನರ ಸಾಲು. ಪ್ರತಿಯೊಬ್ಬರು ಕೂಡ ನಮ್ಮ ಬದುಕಿನ ಅಂಗ ಆಗಿತ್ತು ಇವರ ಹಾಡು. ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸುಖ ದುಃಖಗಳಿಗೆ ನಾವು ಇವರ ಗೀತೆಗಳನ್ನು ಕೇಳ್ತಾ ಇದ್ವಿ. ಹೊಸ ಚೈತನ್ಯವನ್ನು ಕೊಡ್ತಾ ಇದ್ರು. ಹಾಡುಗಾರಿಕೆಯಲ್ಲೇ ಹೊಸ ಭಾಷ್ಯವನ್ನ ಬರೆದಂತಹ ಹಿರಿಯ ಚೇತನನಿಗೆ ಒಂದು ನಮನವನ್ನ ಸಲ್ಲಿಸೋದಕ್ಕೆ ನಾವು ಬಂದಿದ್ದೀವಿ ಅಂತ ಅನೇಕರು ಹೇಳ್ತಾ ಇದ್ರು. ಇನ್ನು ಅಂತಿಮ ವಿಧಿವಿಧಾನ ನೆರವೇರಿಸುವುದಕ್ಕೂ ಕೂಡ ಸಕಲ ತಯಾರಿಗಳಾಗಿದೆ. ಶಾಶ್ವತ ಕ್ರಿಯಾ ಸಮಿತಿಯಿಂದ ಧಾರ್ಮಿಕ ಕಾರ್ಯಗಳು ನಡೆಯುತ್ತೆ. ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶವನ್ನ ಮೊಮ್ಮಗಳು ಅಪ್ಸರ ಮಾಡ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಇನ್ನೊಂದು ಕಡೆಗೆ ಹಿರಿಯ ನಟರ ಆಗಮನ, ಎಲ್ಲರೂ ಕೂಡ ಕೊನೆಯ ಗೌರವ ನಮನವನ್ನು ಸಲ್ಲಿಸುವಂತಹ ಸಂದರ್ಭ. ವಿನೋದ್ ರಾಜ್ ಅವರನ್ನ ಗಮನಿಸ್ತಾ ಇದ್ದೀರಾ. ಇದೇ ರೀತಿ ಕನ್ನಡ ಚಿತ್ರರಂಗದ ಅನೇಕರು ಬಂದು ಹೋದ್ರು. ಹಿರಿಯ ನಟಿ ಜಯಮಾಲಾ, ತಾರಾ ಆದಿಯಾಗಿ ಅನೇಕ ನಟರು ನಟಿಯರು ಕೂಡ ಜಾನಕಮ್ಮ ಅವರ ಸಾಧನೆಯನ್ನು ನೆನೀತಾ ಇದ್ರು ಮತ್ತು ಅವರ ಧ್ವನಿಯಲ್ಲಿದ್ದಂತಹ ಸರಸ್ವತಿಯನ್ನು ನೆನೆದು ಅವರ ಕಲಾ ಸೇವೆಯನ್ನ ಯಾವತ್ತಿಗೂ ಕೂಡ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಓಕೆ, ಯತೀಂದ್ರ ಸಿದ್ದರಾಮಯ್ಯ ಅವರ ಆಗಮನ ಕೂಡ ಆಗಿರೋದನ್ನು ನೋಡ್ತಾ ಇದ್ದಾರೆ. ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಬಂದಿದ್ದಾರೆ. ಮೈಸೂರು ಭಾಗದ ಶಾಸಕರುಗಳು ಕೂಡ ಬಂದಿದ್ರು. ಡೀಟೇಲ್ಸ್ ಕೊಡ್ತಾರೆ ರೋಹಿತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೋಹಿತ್, ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಏನು ಸಿದ್ಧತೆಗಳಾಗ್ತಾ ಇದೆ ಮತ್ತು ಹರಿದು ಬರ್ತಾ ಇರುವಂತಹ ಜನಸ್ತೋಮ ಹೇಗಿದೆ? ಈಗ ಎಷ್ಟೊತ್ತು ತನಕ ಇಲ್ಲಿ ಫೈನಲ್ ಆಗಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಏನಾದರೂ ಎಕ್ಸ್ಟೆಂಡ್ ಮಾಡ್ತಾರಾ? ಮಮತಾ, ಸದ್ಯ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಇರಿಸಲಾಗಿರೋದು. 3:30 ತನಕ ಕೂಡ ಇಲ್ಲಿ ಅಂತಿಮ ದರ್ಶನಕ್ಕೆ ಇರಿಸಲಾಗುತ್ತೆ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಜನಸಂಖ್ಯೆ ಕೂಡ ಸಾಗರೋಪಾದಿಯಲ್ಲಿ ಅಂತಿಮ ದರ್ಶನವನ್ನು ಪಡೆಯಲು ಇಲ್ಲಿ ಬಂದಿರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂಥದ್ದು. ಬೆಳಗ್ಗೆ ಏನು 9:30 10 ಗಂಟೆಗೆ ಪಾರ್ಥಿವ ಶರೀರ ಏನು ಬಂತು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಇಷ್ಟೇ ಪ್ರಮಾಣದಲ್ಲಿ ಜನಸಂಖ್ಯೆ ಹರಿದು ಏನು ಜಾನಕಿ ಅಮ್ಮ ಅವರ ಅಂತಿಮ ದರ್ಶನವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ರಾಜಕಾರಣಿಗಳು ಮತ್ತು ಚಲನಚಿತ್ರದ ನಟರು ಮತ್ತು ಗಾಯಕರೆಲ್ಲರೂ ಕೂಡ ಇಲ್ಲಿ ಬಂದು ಏನು ಅಂತಿಮ ದರ್ಶನವನ್ನು ಪಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಮಧ್ಯಾಹ್ನ 3:30 ಹೊತ್ತಿಗೂ ಕೂಡ ಇಲ್ಲೇ ಅಂತಿಮ ದರ್ಶನಕ್ಕೆ ಇರಿಸಲಾಗುತ್ತೆ. ಬಳಿಕವಾಗಿ ಕಣಿಯನಹುಂಡಿಯಲ್ಲಿರುವಂತಹ ತೋಟದಲ್ಲಿ ಅವರ ಅಂತಿಮ ವಿಧಿವಿಧಾನವನ್ನು ಮಾಡಲಾಗುವಂಥದ್ದು. ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಾನಗಳನ್ನ ಮಾಡಲಾಗುತ್ತೆ. ಅವರ ಮೊಮ್ಮಗಳು ಈ ಕ್ರಿಯೆಗಳನ್ನು ಮಾಡುವಂಥದ್ದು. ಇದೀಗ ಯತೀಂದ್ರ ಅವರನ್ನು ಕೂಡ ಗಮನಿಸಬಹುದಾಗಿರುವಂಥದ್ದು. ಸರ್ಕಾರದ ಪರವಾಗಿ ಅವರು ಒಂದು ರೀತಿಯಾಗಿ ನಮನವನ್ನು ಸಲ್ಲಿಸಿದ್ದಾರೆ. ಇನ್ನೊಂದು ಕಡೆ ಜನರೆಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಒಂದು ಕಡೆ ಗಮನಿಸ್ಬೋದು. ಇನ್ನೊಂದು ಕಡೆ ಏನು ಒಂದಷ್ಟು ಜನರು ಅಂದರೆ ವಿವಿಧ ಕಲಾವಿದರು ಕೂಡ ಬಂದು ಏನು ಅಂತಿಮ ವಿಧಾನದಲ್ಲಿ ಭಾಗವಹಿಸ್ತಿದ್ದಾರೆ. ಜೊತೆಗೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಈ ಭಾಗದ ಒಂದಷ್ಟು ಕಲಾವಿದರೆಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆಯುವಂಥ ಕೆಲಸಗಳನ್ನು ಕೂಡ ಆಗ್ತಾ ಇರುವಂಥದ್ದು. ಮಮತಾ.